ಜೋರಾಗಿ ಚಪ್ಪಾಳೆ ಅಲ್ಲ ತುಂಬ ಕಾಣೋದು ಸರ್ ನಾವು ಆಮೇಲೆ ನವೆಂಬರಲ್ಲಿ ಈ ಸ್ಕೀಮನ್ನ ಲಾಂಚ್ ಮಾಡಿದ್ರು. ಸೊ ಈ ಸ್ಕೀಮ್ ಬಗ್ಗೆ ಈಗಾಗಲೇ ನಾವು ನಮ್ಮ ಮಾನ್ವಿ ತಾಲೂಕಲ್ಲಿ ನಾನು ಈಗಾಗಲೇ ಬೇರೆ ಬೇರೆ ಸಂದರ್ಭಗಳಲ್ಲಿ ತರಬೇತಿಯಲ್ಲಿ ಕಾರ್ಯಕ್ರಮದಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ. ಮತ್ತು ಹಳ್ಳಿಗಳಲ್ಲಿ ಕೂಡ ಒಟ್ಟು ನಮ್ಮ ಮಾನ್ವಿ ತಾಲೂಕಿಗೆ 17 ಹಳ್ಳಿಗಳನ್ನ ಈ ಒಂದು ಅಭಿಯಾನದಲ್ಲಿ ಆಯ್ಕೆ ಮಾಡಿದ್ದಾರೆ. ಸೊ ಅದೆಲ್ಲಕ್ಕೂ ಸಂಬಂಧಪಟ್ಟಕ್ಕೆ ಒಟ್ಟು 17 ಕಾರ್ಯಕ್ರಮಗಳು 25 ಇಲಾಖೆಗಳ ಒಂದು ಅಡಿಯಲ್ಲಿ. ಸೊ ಇವತ್ತು ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಈ ಒಂದು ಇಲಾಖೆ ಜೊತೆಗೆ ಇವತ್ತು ನಾವು ನಮ್ಮ ಬುಡಕಟ್ಟು ಜನಾಂಗದವರಿಗೆ ಕೌಶಲ್ಯಾಭಿವೃದ್ಧಿಗೆ ಸಂಬಂಧಪಟ್ಟ ಒಂದು ತರಬೇತಿ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಮುಖ್ಯ ಕಾರ್ಯಕ್ರಮ ಇದ್ದು ದಕ್ಷಿಣ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ. ಇದು 2024ರಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಇದನ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇವತ್ತು ಒಟ್ಟು ನಮ್ಮ ಅಖಂಡ ಮಾನ್ವಿ ತಾಲೂಕಿಗೆ 103 ವಿಲೇಜ್ಗಳನ್ನು ಆಯ್ಕೆ ಮಾಡಿ ಅಲ್ಲಿ ಒಟ್ಟಾರೆಯಾಗಿ ಶಿಕ್ಷಣ ಮತ್ತು ಆರೋಗ್ಯ ಜನರ ಪೌಷ್ಟಿಕತೆ ಮತ್ತೆ ಅಲ್ಲಿರ್ತಕ್ಕಂಥ ನಮ್ಮ ಯುವಕರಿಗೆ ಬೇಕಾಗಿರ್ತಕ್ಕಂಥ ಈ ಕೌಶಲ್ಯಾಭಿವೃದ್ಧಿ ಆಮೇಲೆ ವಿವಿಧ ಒಟ್ಟು 17 ಇಲಾಖೆಯ ಕಾರ್ಯಕ್ರಮಗಳನ್ನು ಇವತ್ತು ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ಮುಖ್ಯವಾಗಿ ಜನಶಿಕ್ಷಣ ಸಂಸ್ಥೆ ಅವರ ಒಂದು ದಿನದಲ್ಲಿ ಅವರ ಸಂಯುಕ್ತಾಶ್ರಯದಲ್ಲಿ ನಾವಿವತ್ತು ನಮ್ಮ ಮಹಿಳೆಯರಿಗೆ ಬುಡಕಟ್ಟು ಮಹಿಳೆಯರಿಗೆ ಕಲಿಕೆ ತರಬೇತಿಯನ್ನು ಸ್ಟಾರ್ಟ್ ಮಾಡ್ತಕ್ಕಂಥದ್ದು ನಮಗೆಲ್ಲ ಬಹಳ ಸಂತೋಷದ ವಿಚಾರ ಅಂತ ನಾನು ಗೊತ್ತೀನಿ. ಈಗಾಗಲೇ ನಾವು ಪ್ಲಾನ್ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಕಳಿಸ್ಕೊಡ್ತಾ ಇದ್ದೀವಿ. ಸೊ ಜೊತೆಗೆ ಆದಷ್ಟು ಬೇಗ ಈ ಒಂದು ಕೇಂದ್ರದ ಒಂದು ಕೌಶಲ್ಯ ತರಬೇತಿ ಸ್ಟಾರ್ಟ್ ಆಗಿದೆ. ತಮಗೆಲ್ಲ ಒಳ್ಳೆ ತರಬೇತಿ ಸಿಗಲಿ ಅಂತ ನಾನು ಆಶಿಸ್ತೇನೆ. ಇನ್ನು ಸಾಕಷ್ಟು ಈ ಅಭಿಯಾನದಲ್ಲಿ ನಾವು ಇನ್ನೂ ಶಾಲೆಗಳಿಗೆ ಮೂಲಭೂತ ಸೌಕರ್ಯ ಕೊಡ್ತಕ್ಕಂಥದ್ದು ಇರ್ಬೋದು, ಆರೋಗ್ಯ ತಪಾಸಣೆ ಮಾಡ್ತಕ್ಕಂಥದ್ದು, ಆರೋಗ್ಯ ಜನಜಾಗೃತಿ ಶಿಬಿರಗಳನ್ನು ಮಾಡ್ತಕ್ಕಂಥದ್ದು ಮತ್ತು ನಮ್ಮ ಅಪೌಷ್ಟಿಕ ಮಕ್ಕಳಿಗೆ ವಿಶೇಷ ಏನು ಪೋಷಣ್ ಅಭಿಯಾನ ಅಂತೇಳಿ 2.0 ಅಂತೇಳಿ ಹೊಸ ಕೇಂದ್ರ ಸರ್ಕಾರದ ಯೋಜನೆ, ಅದರಡಿಯಲ್ಲಿ ಇನ್ನು ಹೆಚ್ಚಿನ ಪೌಷ್ಟಿಕತೆ ಅಪೌಷ್ಟಿಕ ಮಕ್ಕಳಿಗೆ ಪೌಷ್ಟಿಕತೆ ಕೊಡ್ತಕ್ಕಂಥದ್ದು ಕಾರ್ಯಕ್ರಮಗಳಿದೆ. ಸೊ ಇನ್ನು ಸಾಕಷ್ಟು ನಮ್ಮ ಬುಡಕಟ್ಟು ಜನರು ಎಲ್ಲೆಲ್ಲಿ ವಾಸವಾಗಿದ್ರೆ ಅದೆಷ್ಟು ಸಂಖ್ಯೆಯಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಕೂಡ ನಾವು ವಿವಿಧ ಕಾರ್ಯಕ್ರಮ ಮಾಡುತ್ತಾ ಅವೇರ್ನೆಸ್ ಕೊಡ್ತಕ್ಕಂಥದ್ದು ಕಾರ್ಯಕ್ರಮ ಇದೆ. ಸೊ ಇದು ಬಹಳ ದೊಡ್ಡ ಕಾರ್ಯಕ್ರಮ. ಇದು ನಮ್ಮ ಮಾನ್ವಿ ತಾಲೂಕಲ್ಲಿ ಯಶಸ್ವಿ ಆಗಲಿ ಅಂತ ಹೇಳ್ತೀನಿ. ನಾನು ಈಗಾಗಲೇ ಮಾನ್ಯ ಶಾಸಕರಿಗೆ ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಆಮೇಲೆ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿ ಈ ಪ್ರಸ್ತುತ ಏನು ನಾವು ತಗೊಂಡಿದ್ದು ಅಷ್ಟು ವಿಲೇಜ್ ಕೂಡ ನನಗೆ ಆಕ್ಷನ್ ಪ್ಲಾನ್ ತೋರಿಸಿ ಅದನ್ನು ಕಳಿಸ್ಕೊಡಿ ಅಂತ ಹೇಳಿದ್ದಾರೆ. ಆ ಪ್ರಕಾರ ನಾವು ಕೆಲಸ ಮಾಡಿದ್ದೀವಿ. ಸೊ ಇದರಡಿಯಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂಥ ಇವತ್ತಿನ ತರಬೇತಿ ಕೇಂದ್ರ ಬಹಳ ಒಳ್ಳೆಯ ಒಂದು ವಿಚಾರ ಅಂತ ನಾನು ಮಾನ್ಯ ಪ್ರಸ್ತುತ ಸರ್ಗೆ ನಾನು ಧನ್ಯವಾದ ತಿಳಿಸುತ್ತಾ ಒಂದು ವಿಶೇಷ ಒಂದು ಜ್ಞಾನವನ್ನು ನೀಡಲಿಕ್ಕೆ ರಾಯಚೂರು ಸೇವಾ ಜನಶಿಕ್ಷಣ ಸಂಸ್ಥೆಯಿಂದ ಏನು ಅನ್ಕೊಂಡಿದ್ದಾರಲ್ಲ ಅದು ನಿಜಕ್ಕೂ ಶ್ಲಾಘನೀಯ ಅಂತಾನೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಂತಂದ್ರೆ ಬುಡಕಟ್ಟು ಕೌಶಲ್ಯ ಕೇಂದ್ರ ರಾಯಚೂರು ಅಂದ್ರೆ ಬುಡಕಟ್ಟು ಜನಾಂಗಕ್ಕಾಗಿ ಸ್ಪೆಷಲಿ ನಮ್ಮ ಭಾರತ ಸರ್ಕಾರದಿಂದ ಹಮ್ಮಿಕೊಳ್ಳುವಂತ ಈ ಕಾರ್ಯಕ್ರಮ ನಿಜಕ್ಕೂ ಹೆಚ್ಚಿನ ಜನರಿಗೆ ಇದರ ಬಗ್ಗೆ ಅರಿವಿಲ್ಲ ಸಾಮಾನ್ಯವಾಗಿ. ಆದರೆ ಇಂಥ ಒಂದು ಕಾರ್ಯಕ್ರಮಗಳನ್ನ ನಮ್ಮ ಮಾನ್ವಿ ತಾಲೂಕಿನಲ್ಲಿ ಇದು 2ನೇ ಬಾರಿ ಅಂತ ಹೇಳಿ ನಮ್ಮ ಸಹೋದರರು ಈಗ ತಾನೇ ತಮ್ಮ ಒಂದು ಭಾಷಣದಲ್ಲಿ ಹೇಳಿದರು. ಆದರೆ ಈ ರೀತಿಯ ಒಂದು 5 ವರ್ಷಗಳಿಗೆ ಒಮ್ಮೆ ಅಲ್ಲದೆ ಕೂಡ ಪ್ರತಿ ತಾವು ಹೇಳಿದ್ರೆ 5 ವರ್ಷದ ಒಂದು ಸ್ಕೀಮ್ ಇರ್ತದೆ ಅಂತ ಹೇಳಿ ನಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ಸದಾನಂದ ಸರ್ ಅವರು ಹೇಳಿದರು. ಈ ರೀತಿಯ ಕಾರ್ಯಕ್ರಮಗಳು ಇದ್ದಂಥ ಸಂದರ್ಭದಲ್ಲಿ ಕೌಶಲ್ಯಾಭಿವೃದ್ಧಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಂಥ ಸಂದರ್ಭದಲ್ಲಿ ಸ್ಪೆಷಲಿ ಮಹಿಳೆಯರಿಗಾಗಿ ನೀವು ಹೆಚ್ಚಿನ ಒಂದು ನಾನು ಫಸ್ಟ್ ಪುರಸಭೆ ಮೆಂಬರ್ ಆಗಿ ನಾನು ಕಾರ್ಯನಿರ್ವಹಿಸಿದ್ದೀನಿ, ಅಧ್ಯಕ್ಷರಾಗಿ ಕೂಡ. ಆದರೆ ನಮ್ಮ ಒಂದು ಇದರಲ್ಲಿ ನಾನು ಈ ರೀತಿಯ ಒಂದು ಇದನ್ನ ಕೇಳಿರ್ಲಿಲ್ಲ. ಮತ್ತೆ ನಾವು ಇದ್ರ ಬಗ್ಗೆ ಅರಿವು ಕೂಡ ಜನರಿಗೆ ನಾವು ಯಾವ ರೀತಿಯ ಒಂದು ಅರಿವನ್ನು ಕೂಡ ಮೂಡಿಸಿರ್ಲಿಲ್ಲ ನನ್ನ ಒಂದು ಮಾಹಿತಿ ಪ್ರಕಾರ. ಆದ್ರೆ ಇವತ್ತಿನ ದಿನ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಅಂತಂದ್ರೆ ಡೋರ್ ಟು ಡೋರ್ಗೆ ಹೋಗಿ ನಾವು ಮಹಿಳೆಯರಿಗೆ ನಾನು ಕೇಳಿದೆ ಅಪ್ಲಿಕೇಶನ್ ಹಾಕಿದ್ರ ಏನು ಸರ್ ನಿಮ್ದು ಯಾವ ರೀತಿಯ ಒಂದು ನಿಯಮಾವಳಿಗಳಿದ್ದಾವೆ ಅಂತ ನಾನು ಪ್ರಶ್ನಿಸಿದ ಸಂದರ್ಭದಲ್ಲಿ ಸದಾನಂದ ಸರ್ ಅವರು ಹೇಳಿದ್ರು, ಇಲ್ಲ ಮೇಡಮ್ ನಾನು ಬಾಗಿಲಿಂದ ಮನೆ ಮನೆಗೆ ಹೋಗಿ ಮಹಿಳೆಯರಿಗೆ ಒಂದು ಜಾಗೃತಿಯನ್ನು ಮೂಡಿಸಿ ಈ ರೀತಿ ಇದ್ದಾವೆ ತರಬೇತಿಯನ್ನು ಕೊಡ್ತೈತಿ ನೀವು ಬರ್ಬೇಕಂತ ಕರೆದಿದ್ದೀವಿ ಅಂದ್ರೆ. ಆದರೂ ಕೂಡ ಒಂದು ಖೇದದ ಸಂಗತಿ ಅಂದ್ರೆ ಬೇಜಾರದ ಸಂಗತಿ ಏನಂತಂದ್ರೆ ಕೇವಲ 18 ಮಂದಿ ಮಾತ್ರ ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಹೌದಾ? ಯಾಕೆ ಈ ರೀತಿ ಅಂತ ಹೇಳಿದ್ರೆ ನಮ್ಮ ಮಹಿಳೆಯರಲ್ಲಿ ಈ ರೀತಿಯ ಒಂದು
ಅರಿವು ಅಂದ್ರೇನು, ನೀವು ಅರಿವಾಗಿಲ್ಲ ಅಂತ ಬೇಕಿಲ್ಲ ಆ ವರ್ಡ್ ಅಲ್ಲ, ನಮ್ಗೆ ಅದ್ರ ಬಗ್ಗೆ ಜ್ಞಾನ ಇಲ್ಲ ಅಂತಾನೆ ಅರ್ಥ. ಹೌದಾ? ಅದಕ್ಕಾಗಿ ನಾನು ಒಂದೇ ಒಂದು ಮಾತನ್ನ ತಮ್ಮಲ್ಲಿ ಅಕ್ಕ ತಂಗಿಯರನ್ನು ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ನೀವು ಕೂಡ ಈ ಒಂದು ತರಬೇತಿಯ ಒಂದು ಅನುಭವ ಏನು ಪಡಿತೀರಲ್ಲ, ಇನ್ನ ಪಡೆಯೋದಕ್ಕಿಂತ ಮುಂಚೆ ಇವತ್ತು ನೀವು ನಿಮ್ಮ ಮನೆಗೆ ಹೋದ್ರೆ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಯಾರೇ ಆಗಿರ್ಬೋದು, ವಿದ್ಯಾವಂತರಾಗಲಿ ಅವಿದ್ಯಾವಂತರಾಗಲಿ, ಆದ್ರೆ ಯಾವ ಮಹಿಳೆ ಕೇವಲ ಯಾವ ವ್ಯಕ್ತಿಯಲ್ಲಿ ಎಂತ ಕೌಶಲ್ಯ ಇರ್ತದೆ ಅಂದ್ರೆ ಎಂತ ಬುದ್ಧಿ ಇರ್ತದೆ ಅಂತ ನಮ್ಗೆ ಗೊತ್ತಾಗಲ್ಲ. ಹೌದಾ? ಅವರು ಓದದೇ ಇದ್ರು ಕೂಡ ಅವರಲ್ಲಿ ಅತಿಯಾದ ಒಂದು ಈ ರೀತಿಯ ಹೊಲಿಗೆ ಇದರಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ಜ್ಞಾನವನ್ನು ಪ್ರತಿಯೊಬ್ಬ ವ್ಯಕ್ತಿ ಹೊಂದಿರ್ತಾರೆ. ನನ್ನಲ್ಲಿರ್ತಕ್ಕಂಥ ಒಂದು ಕೌಶಲ್ಯ ನಿಮ್ಮ ಹತ್ರ ಇರ್ಲಿಕ್ಕಿಲ್ಲ. ನೀವು ನಾನು ಈ ವೇದಿಕೆ ಮೇಲೆ ಇದ್ದೀನನ್ನು ಕೂಡ ಹೇಳಕ್ ಕುಂತರು ನಿಮ್ಮಲ್ಲಿರ್ತಕ್ಕಂಥ ಕೌಶಲ್ಯ ನನ್ನ ಹತ್ರ ಇರೋದಿಲ್ಲ. ಯಾಕಂತಂದ್ರೆ ಅದು ದೇವರ ಒಂದು ಸೃಷ್ಟಿ. ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಜನಪ್ರಿಯ ಶಾಸಕರಾದ ಅಂಬರೀಶ್ ಸರ್ಕಾರ್ ಮತ್ತು ಅವರು ಬರಬೇಕಾಗಿತ್ತು. ಅವರು ಬೆಂಗಳೂರಿನ ಬೇರೆ ಒಂದು ಕಾರ್ಯಕ್ರಮ ಈ ದಿನ ಕಾರ್ಯಕ್ರಮದಿಂದ ಅವರನ್ನು ಅನುಪಸ್ಥಿತಿಯಲ್ಲಿ ನಮ್ಮನ್ನು ಕಳಿಸಿದ್ದಾರೆ. ಹೀಗಾಗಿ ಈ ಹೆಣ್ಮಕ್ಕಳು ಸಮಾಜದಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯದಲ್ಲಿ ಬಹಳಷ್ಟು ಕೂಡ ಹಿಂದುಳಿದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಶಿಕ್ಷಣದ ಕೊರತೆ ಬಹಳ ತುಂಬ. ಹೀಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಬುಡಕಟ್ಟು ಇಲಾಖೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಂದು ಸಂಯುಕ್ತ ಆಶ್ರಮದಲ್ಲಿ ಹೆಣ್ಮಕ್ಳನ್ನ ಯಾವ ಥರ ಕೆಳ ಹಂತದಿಂದ ಮೇಲೆತ್ತಬೇಕು, ಯಾವ ಯಾವ ವಿಧಗಳಲ್ಲಿ ಹೆಣ್ಮಕ್ಳಿಗೆ ಪ್ರೋತ್ಸಾಹ ಕೊಡಬೇಕು, ಟ್ರೈನಿಂಗ್ ಕೊಡಬೇಕು, ಅವರು ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಹೆಣ್ಮಕ್ಳು ತಮ್ಮ ಕಾಲದಲ್ಲಿ ತಾವು ನಿಂತುಕೊಳ್ಳೋಕ್ಕೆ ನಾವೆಲ್ಲ ಅವರ ರೂಪರೇಷೆ ಹೇಗೆ ಮಾಡಬೇಕು ಅಂತೇಳಿ ಹಿಂಸೆಗೆ ಅವರೆಲ್ಲ ಬಂದಿದ್ದಾರೆ ಈ ದಿನ. ಹೀಗಾಗಿ ಕೇಂದ್ರ ಸರ್ಕಾರದ ಅಧೀನದಲ್ಲಿ, ರಾಜ್ಯ ಸರ್ಕಾರದ ಅಧೀನದಲ್ಲಿ ಇರ್ತಕ್ಕಂಥ ಇಂಥ ಕಾರ್ಯಕ್ರಮಗಳು, ಸೌಲಭ್ಯಗಳು ಬಹಳಷ್ಟು ಇವೆ. ಬರೀ ದುರದೃಷ್ಟಕರ, ನಮ್ಮ ರಾಯಚೂರು ಜಿಲ್ಲೆಯಲ್ಲಿ, ಹೈದರಾಬಾದ್ ಕರ್ನಾಟಕದಲ್ಲಿ ಪರಿಶಿಷ್ಟ ವಾಲ್ಮೀಕಿ ಜನಾಂಗದವರು ಬಹಳಷ್ಟು ಇದ್ವಿ. ಬಟ್ ಇವೆಲ್ಲ ಕಾರ್ಯಕ್ರಮಗಳು ಇನ್ನು ಅವೇರ್ನೆಸ್ ನಮ್ಮ ಜನರಿಗೆ ತಲುಪೇ ಇಲ್ಲ. ಹೀಗಾಗಿ ನೀವು ಕೂಡ, ನಾವು ಕೂಡ ಪ್ರಯತ್ನ ಪಡಬೇಕು, ಜನಪ್ರತಿನಿಧಿಗಳು ಮತ್ತು ಜನರು ಕೂಡ, ನೀವು ಕೂಡ ಅದು ಸಹಕಾರ ಕೊಡಬೇಕು. ಇಲ್ಲ ಬರ್ತಕ್ಕಂಥ ಸೌಲಭ್ಯಗಳು, ಅನುದಾನಗಳು ಹೆಂಗೆ ಬಂದಿದ್ದು ರಾಜ್ಯ ಗೌರ್ಮೆಂಟ್ ಮತ್ತೆ ಕೇಂದ್ರಕ್ಕೆ ವಾಪಸ್ ಮಾಡಿಬಿಟ್ರೆ ಇದು ಸುಮಾರು 20-25 ವರ್ಷದಿಂದ ನೋಡ್ತಾ ಬಂದಿದ್ದೇನೆ. ಯಾವುದು ಕೂಡ ಬೇರೆ ಒಂದು ಜಿಲ್ಲೆಗಳಲ್ಲಿ, ಮೈಸೂರು, ಮಂಡ್ಯ, ಕೊಡಗು ಆ ಥರ ನೋಡ್ತಾರೆ, ಅಲ್ಲೆಲ್ಲ ಸ್ವಲ್ಪ ಬಳಸ್ಕೊಳ್ತಾರೆ. ಬುಡಕಟ್ಟು ಇಲಾಖೆ ಬರ್ತಕ್ಕಂಥ ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ನಮ್ಮ ನಿರ್ದಿಷ್ಟವಾದ ಅಮೌಂಟನ್ನು ಕೂಡ ನಿಗದಿಯಾಗಿರ್ತದೆ. ಆದರೆ ನಾವು ನಮ್ಮ ಕಡೆ ಅದು ಶಿಕ್ಷಣಕ್ಕೆ ಬರ್ತೇನೋ ಅಥವಾ ಅವೇರ್ನೆಸ್ ಬರ್ತೇನೋ ಅಥವಾ ಗೌರ್ಮೆಂಟ್ ಇಚ್ಛಾಶಕ್ತಿಗಳ ಆ ಒಂದು ಕಡಿಮೆನೋ, ಇಷ್ಟು ಜನ ಹೆಂಗೋ ಹೋಗ್ಬಿಟ್ಟರು ಕಾಲಮಾನಗಳು. ಆದ ಕಾರಣ ಇನ್ಮೇಲೆ ಆದರೂ ಕೂಡ ನಿಮ್ಮ ಜೊತೆಗೆ ಮಹಿಳೆಯರಿಗೋಸ್ಕರವಾಗಿ ಈ ಒಂದು ಟ್ರೈನಿಂಗ್, ಟೈಲರಿಂಗು, ಇನ್ನಿತರ ಎಲ್ಲ ಇಲಾಖೆಗಳು ಕೂಡ ಸಂಯುಕ್ತಾಶ್ರಮದಲ್ಲಿ ನಿಮ್ಮ ಜೀವನ ಮಟ್ಟ ಯಾವ ಥರ ಮೇಲೆತ್ತಬೇಕು, ನಿಮ್ಮ ಕುಟುಂಬಕ್ಕೆ ನೀವು ಆಧಾರ ಯಾವ ಥರ ಇರಬೇಕು, ಇದರಿಂದ ನಿಮ್ಮ ಮಕ್ಕಳಿಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಯಾವ ಥರ ಆರ್ಥಿಕವಾಗಿ ಸಬಲ ಆಗಬಹುದು ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ. ಹೀಗಾಗಿ ನೀವು ಕೂಡ ನಾವೆಲ್ಲ ಎಲ್ಲ ಮಹಿಳೆಯರು ಕೂಡ ಇಂಟ್ರೆಸ್ಟ್ ಇದ್ದವರಿಗೆ, ಅದರಲ್ಲಿ ಮುಖ್ಯವಾಗಿ ಯಾರ್ಯಾರಿಗೆ ತಮಗೆ ಇಂಟ್ರೆಸ್ಟ್ ಇರ್ಬೇಕಮ್ಮ, ಇಂಟ್ರೆಸ್ಟ್ ಕಲಿಕಿರ್ಬೇಕು, ಅವಾಗ ಸೌಲಭ್ಯಗಳು ಬರ್ತಾವ. ಬಹಳಷ್ಟು ಕೂಡ ನಮ್ಗೆ ಧನ ಸಹಾಯ. ಸಾಮಾಜಿಕವಾಗಿ ರಾಜಕೀಯ ರಂಗದಲ್ಲಿ ಮುಂದೆ ಬರಬೇಕಂದ್ರೆ ಶಿಕ್ಷಣದ ಅವಶ್ಯಕತೆ, ಅವರ ತಂದೆ ತಾಯಿ ಮತ್ತು ಕಲಿಸಿದ ಗುರುಗಳು ಇವರಿಗೆ ಒಳ್ಳೆ ವಿದ್ಯಾಭ್ಯಾಸ ನೀಡಿದಾಗ ಮಾತ್ರ ಈ ದೇಶದಲ್ಲಿ ಒಬ್ಬ ಉನ್ನತ ಪ್ರಜೆಯಾಗಿ, ಮಹಿಳೆಯಾಗಿ ತನ್ನ ಜೀವನವನ್ನು ಉತ್ತಮವಾಗಿ ರೂಪಿಸಿಕೊಳ್ಳಕ್ಕೆ ಒಂದು ಸಹಕಾರಿಯಾಗುತ್ತದೆ. ಈ ತರಬೇತಿ ಮಾಡಿದ್ದು ತುಂಬಾ ಸಂತೋಷದ ವಿಷಯ. ಇದಕ್ಕೆ ಕೇಂದ್ರ ಮತ್ತು ಕೇಂದ್ರ ಸರ್ಕಾರ ಸಾಕಷ್ಟು ಸೌಲಭ್ಯಗಳನ್ನು ಮತ್ತು ಸಬ್ಸಿಡಿಗಳನ್ನು ನೀಡಿದೆ. ಈಗಾಗಲೇ ಹಿಂದೆ ನಮ್ಮ ಸಹೋದರ ರಾಜ ವೆಂಕಟನಾಯಕ್ ಶಾಸಕರಿದ್ದಾಗ ಅವರು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು, ಇದೇ ರೀತಿ ತರಬೇತಿ, ಮಹಿಳೆ ತರಬೇತಿ ಕಾರ್ಯಕ್ರಮ. ಈಗ 5 ವರ್ಷದ ಬ್ಯಾಕ್ ಸಮಯ. ಅವಾಗ ರವೀಂದ್ರ ಉಪ್ಪಾರ್ ಅಂತೇಳಿ ಸಮಾಜ ಕಲ್ಯಾಣ ಅಧಿಕಾರಿಗಳಿದ್ರು. ಅವರು ತಾವು ಈ ತರಬೇತಿ ಇದ್ರದ್ದು ಏನು ಹಮ್ಮಿಕೊಳ್ಳೋ ಜೊತೆಗೆ ಒಂದು ಸಾಕಷ್ಟು 50 ಮಿಷಿನ್ಗಳನ್ನು ಉಚಿತವಾಗಿ ಮಹಿಳೆಯರಿಗೆ ತಮ್ಮ ಮನೆಯಲ್ಲಿ ಕುಂತು ತಾವು ಮುಂದೆ ಬರಲು ಅವ್ರ ಅನುಕೂಲ ಆಗಲಿಕ್ಕೆ ಒಂದು ಅವರು ಉಚಿತವಾಗಿ ರಾಜ ಅಂಬಳನಾಯಕ್ ಫೌಂಡೇಶನ್ ವತಿಯಿಂದ 50 ಮಿಷಿನ್ಗಳನ್ನು ಉಚಿತವಾಗಿ ನಾವು ನೀಡಿದ್ವಿ. ಅದಕ್ಕೂ ನಾವು ಸಾಕ್ಷಿ, ಸಂಬಂಧಪಟ್ಟ ಪತ್ರಕರ್ತರು ಇದ್ದಾರೆ. ಈಗಾಗಲೇ ಈ ಮಹಿಳೆಯರು ತಾವು ತಮ್ಮ
ಮಕ್ಕಳಿಗೆ ಉತ್ತಮ ಶಿಕ್ಷಣದ ಜೊತೆಗೆ ತಮ್ಮ ಜೀವನವನ್ನು ಸ್ವಂತ ಬಲದಿಂದ ಮುಂದೆ ಬರಲಿಕ್ಕೆ ತಾವು ಒಳ್ಳೆಯ ಶಿಕ್ಷಣ ನೀಡಬೇಕು. ಅವರಿಗೆ ಒಳ್ಳೆಯ ವಿಚಾರಗಳನ್ನು ಬುದ್ಧಿಗಳನ್ನು ನೀಡಬೇಕು. ಯಾವುದೇ ದುಷ್ಟಚರಿಗಳಿಗೆ ಬಲಿಯಾಗದೆ ಈ ಭಾರತ ದೇಶವನ್ನು ಬಲಿಷ್ಠವಾಗಿ ನಿರ್ಮಾಣ ಮಾಡಲಿಕ್ಕೆ ಯುವತಿಯರು ಮತ್ತು ಯುವಕರು ಸಾಕಷ್ಟು ಪ್ರಾಮಾಣಿಕವಾಗಿ ಶ್ರಮಿಸಿದಾಗ ಮಾತ್ರ ನಮ್ಮ ದೇಶ ಭಾರತ ಬಲಿಷ್ಠವಾಗಲಿಕ್ಕೆ ಸಾಧ್ಯ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಈಗಾಗಲೇ ಅನೇಕ ಯೋಜನೆಗಳು ಇದ್ದಾವೆ. ತಾವು ಇಚ್ಛಾಶಕ್ತಿ ಕೊರತೆ ಹೇಳಿದ್ರೆ ನಮ್ಮ ಶಾಸಕರು ಇಚ್ಛಾಶಕ್ತಿ ಕೊರತೆ ಇದೆ, ಅದನ್ನ ತೊಲಗಿಸಿ ಇಚ್ಛೆ ಪಟ್ಟು ನೀವಂತೆ ನಿಮ್ಮ ಜೊತೆಗೆ ಒಂದು 500 ಜನ ತರಬೇತಿ ಪಡೀಲಿಕ್ಕೆ ಆಶೀರ್ವಾದ, ದೇವರ ಆಶೀರ್ವಾದದಿಂದ ಆಗಲಿ, ವಾಲ್ಮೀಕಿ ಗುರುಗಳ ಆಶೀರ್ವಾದದಿಂದ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇದಕ್ಕೇನೈತಿ ತರಬೇತಿ ಮಾಡ್ತಾ ಇದ್ರಿ. ಇದಕ್ಕೆ ನಾನು ಈಗಾಗಲೇ ವೆಂಕಟೇಶ್ ನಾಯಕರು ನಮ್ಮ ಸಹೋದರಿ ಹೇಳಿದ್ರು, ಇದಕ್ಕೆ ಕರೆಂಟ್ ವ್ಯವಸ್ಥೆ, ಫ್ಯಾನೆಟ್ಸು ನನ್ನ ಸ್ವಂತ ಅನುದಾನದಲ್ಲಿ ಒಂದು 15,000 ರೂಪಾಯಿ ಕೊಟ್ಟು ಈ ಮಿಸಿರಿ ಇದು ಪ್ರತಿ ಒಂದು 5-6 ಮಿಸಿರಿಗಳನ್ನು ಕೊಡಲಿಕ್ಕೆ ನನ್ನ ರಾಜ ಅಂಬಣ್ಣ ಕೊಂಡಿಸಿ ನಮ್ಮ ತಂದೆಯವರು ದಿವಂಗತರು MLA MP ಆಗಿದ್ದರು, ಅವರ ಒಂದು ಸಂಸ್ಥೆಯಿಂದ ನಾನು ಕೊಡಲಿಕ್ಕೆ ತಯಾರಾಗಿದ್ದೀನಿ. ಇದೇ ರೀತಿ ನೀವು ಎಲ್ಲರೂ ಉತ್ತಮ ಪ್ರಜೆಗಳಾಗಿ ನಿಮ್ಮ ಕಾಲ ಮೇಲೆ ನೀವು ಕಾಲು ನಿಂತಂತ ಮಹಿಳೆಯರು ಕೆಲವು ಈಗಾಗಲೇ ಕೇಂದ್ರದಲ್ಲಿ ಯಾರು ಸಾರಿ ಹೇಳಿದ್ರು ಗಂಡನವ್ರದ್ದು ಇದು ಇರ್ತದೆ ಅಂತಂದ್ರೆ, ಗಂಡನವ್ರದ್ದು ಇರ್ತದಕ್ಕೆ ಇವತ್ತು ಶ್ರೀಮತಿ ಇಂದಿರಾ ಗಾಂಧಿ ಅವರು ಭಾರತದ ಪ್ರಧಾನಿ ಆಗಿದ್ರು. ಇವಂತ ಯಾವುದು